ಸಾರಿಗೆ ನೌಕರರು ರಾಜ್ಯಾದ್ಯಂತ ಇಂದು ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳ ದರ ಬೇಕಾಬಿಟ್ಟಿ ಏರಿಕೆ ಮಾಡಿರುವಂತದ್ದು. ಅಂದ್ರೆ ಬಹುತೇಕ ರಾಜ್ಯದಲ್ಲಿ ಇವತ್ತು ಕೆಎಸ್ಆರ್ಟಿಸಿ ಬಸ್ ಹಾಗೂ ಬಿಎಂಟಿಸಿ ಬಸ್ಗಳಾಗಿರ್ಬೋದು, ಸರ್ಕಾರಿ ಬಸ್ಗಳು ಸೇವೆ ಇವತ್ತು ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡಂತಹ ಖಾಸಗಿ ಬಸ್ಗಳು ಬೇಕಾಬಿಟ್ಟಿ ದರಗಳನ್ನ ಏರಿಕೆಯನ್ನು ಮಾಡಿರುವಂತದ್ದು. ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟರು ಕೂಡ ಖಾಸಗಿ ಸಂಸ್ಥೆಗಳು ಅಥವಾ ಖಾಸಗಿ ಬಸ್ಗಳು ಇದಕ್ಕೆ ಡೋಂಟ್ ಕೇರ್ ಮಾಡ್ತಾ ಇಲ್ಲ. ಅಂದ್ರೆ ಬೇಕಾಬಿಟ್ಟಿಯಾಗಿ ದರನ ಏರಿಕೆ ಮಾಡಿರುವಂತದ್ದು. ಬಹುತೇಕ ರಾಜ್ಯದಲ್ಲಿ ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ಗಳು, ಸರ್ಕಾರಿ ಬಸ್ಗಳು ಇವತ್ತು ಸೇವೆಯಲ್ಲಿ ವ್ಯತ್ಯಾಸ ಆಗಿರುವಂತದ್ದು. ಬಹುತೇಕ ಬಸ್ಗಳು ಇವತ್ತು ಡಿಪೋದಲ್ಲೇ ಸ್ಥಗಿತ ಆಗಿದೆ. ಹಾಗಾಗಿ ಒಂದಷ್ಟು ಖಾಸಗಿ ಬಸ್ಗಳು ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು, ಅಂದ್ರೆ ಪ್ರಯಾಣಿಕರನ್ನ ಖಾಸಗಿ ಬಸ್ ನಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಏರಿಕೆಯನ್ನ, ಅಂದ್ರೆ ಟಿಕೆಟ್ ದರವನ್ನ ಬೇಕಾಬಿಟ್ಟಿಯಾಗಿ ಏರಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ನಿಗದಿತ ದರಕ್ಕಿಂತ ಹೆಚ್ಚು ಟಿಕೆಟ್ ದರ ವಸೂಲಿ ಮಾಡ್ತಾ ಇದ್ರೆ ಅನ್ನುವ ಆರೋಪವನ್ನು ಕೂಡ ಈಗ ಕೇಳಿ ಬರುತ್ತಿರುವಂತದ್ದು. ಈಗಾಗಲೇ ಏನು ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕ ಇರುವಂತಹ ಜಿಲ್ಲೆಗಳಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ಸಿನಲ್ಲಿ ಪ್ರಯಾಣಿಸ್ತಾ ಇದ್ರು. ಆದ್ರೆ ಇವತ್ತು ಸಾರಿಗೆ ಬಸ್ಸು ಸ್ಥಗಿತ ಆಗಿದ್ದರಿಂದಾಗಿ ಖಾಸಗಿ ಬಸ್ಗಳ ಮೊರೆ ಹೋಗಿದಂತಹ ಪ್ರಯಾಣಿಕರಿಗೆ ಟಿಕೆಟ್ ದರದ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಸರ್ಕಾರ ಏನು ಖಾಸಗಿ ಬಸ್ನ ಟಿಕೆಟ್ ದರ ಬೇಕಾಬಿಟ್ಟಿಯಾಗಿ ಏರಿಕೆ ಮಾಡಬಾರ್ದು ಅನ್ನುವಂತಹ ಸೂಚನೆ ಕೊಟ್ಟರು ಕೂಡ ಇದಕ್ಕೆ ಖಾಸಗಿ ಬಸ್ಗಳು ಡೋಂಟ್ ಕೇರ್ ಹೇಳ್ತಿರುವಂತದ್ದು. ಅಂದ್ರೆ ಮುಲಾಜಿಲ್ಲದೆ ದರವನ್ನ ಏರಿಕೆ ಮಾಡಿರುವಂತದ್ದು. ಈಗಾಗಲೇ ಖಾಸಗಿ ಬಸ್ಗಳಿಗೆ ಒಂದ್ ರೀತಿಯಾಗಿ, ಅಂದ್ರೆ ಕೋವಿಡ್ ಇಂದನೂ ಕೂಡ ಬಿಸ್ನೆಸ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಈ ಒಂದು ಮುಷ್ಕರವನ್ನೇ ಅಸ್ತ್ರವಾಗಿ ಬಳಸ್ಕೊಂಡ್ರ, ಇದನ್ನೇ ಏನು ಈ ಸಮಯವನ್ನ ಬಳಸ್ಕೊಳ್ತಾ ಇದಾರ ಅನ್ನುವಂಥದ್ದನ್ನ ಏನೋ ಗೊತ್ತಿಲ್ಲ. ಆದ್ರೆ ಟಿಕೆಟ್ ದರ ಖಾಸಗಿ ಬಸ್ ನಲ್ಲಿ ಹೆಚ್ಚಾಗಿರುವಂತದ್ದು ಈಗ ಮತ್ತಷ್ಟು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಸರ್ಕಾರ ಸೂಚನೆ ಕೊಟ್ಟರು ಕೂಡ ಖಾಸಗಿ ಬಸ್ಗಳು ಕೂಡ ಟಿಕೆಟ್ ದರವನ್ನ ಹೆಚ್ಚು ಮಾಡಿದೆ. ಅಂದ್ರೆ ಯಥಾಸ್ಥಿತಿ ಏನು ದರ ಇತ್ತು ಅದನ್ನ ಬಿಟ್ಟು ಹೆಚ್ಚಿನ ದರವನ್ನ ವಸೂಲಿ ಮಾಡ್ತಾ ಇದೆ ಟಿಕೆಟ್ ದರ ಅನ್ನುವಂತಹ ಆರೋಪಗಳು ಸದ್ಯ ಕೇಳಿ ಬಂದಿರುವಂತದ್ದು. RTO ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಕೂಡ ಒಂದಷ್ಟು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಕಾದು ನೋಡ್ಬೇಕು ಖಾಸಗಿ ಬಸ್ಗಳ ಬೇಕಾಬಿಟ್ಟಿ ದರಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದು. ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರ ಆದ್ರೆ, ಇನ್ನೊಂದು ಕಡೆ ಖಾಸಗಿ ಬಸ್ಗಳ ಬೇಕಾಬಿಟ್ಟಿ ದರ ಪ್ರಯಾಣಿಕರಿಗೆ ಒಂದ್ ರೀತಿಯಾಗಿ ತೊಂದರೆ ಆಗ್ತಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.